ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಬ್ಬದ ಸಂಭ್ರಮ ಎಲ್ಲ ಆಯಿತಾ? ನಿಮಗೆಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲರೂ ಚೆನ್ನಾಗಿರೋಣ. ಲಾಸ್ಟ್ ಟೈಮ್ ನಾನು ಒಂದೆಲಗ ಸೊಪ್ಪಿಂದು ಪೂರಿ ಮತ್ತು ಚಟ್ನಿ ಮಾಡಿದ್ದೆ. ನೀವು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಸೊಪ್ಪಿನ ಸಂಭ್ರಮದಲ್ಲಿ ಕರಿಬೇವಿನ ಸೊಪ್ಪಂತೂ ಎಲ್ಲರೂ ಉಪಯೋಗಿಸ್ತೀವಿ. ಡೈಲಿ ನಮಗೆ ಕರಿಬೇವು ಕೊತ್ತಂಬರಿ ಇಲ್ಲ ಅಡುಗೆ ಮಾಡೋದೇ ಇಲ್ಲ. ಆ ಕರಿಬೇವು ನಾವೇನು ಮಾಡ್ತೀವಿ, ಪಕ್ಕಕ್ಕೆ ತೆಗೆದು ಇಡ್ತೀವಿ ತಟ್ಟೆಯಲ್ಲಿ. ಸೊ ಕರಿಬೇವು ತುಂಬಾ ಒಳ್ಳೆಯದು. ಅದರದಲ್ಲಿ ನಾನು ಒಂದು ಅನ್ನ, ಅಂದರೆ ನೀವು ಫ್ರೈಡ್ ರೈಸ್ ಅಂತಲಾರು ಅಂದ್ಕೊಳ್ಳಿ, ಕರಿಬೇವಿನ ಒಂದು ಅನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಎಲ್ಲ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಮಾಡೋರಂತೆ. ಕರಿಬೇವು ಅನ್ನ ಮಾಡೋದಕ್ಕೆ ನಾವು ನೋಡಿ, ಫಸ್ಟು ಒಂದು ಕರಿಬೇವನ್ನ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಬೇಕು, ಒಂದು ಸ್ವಲ್ಪ ಹುರ್ಗಡ್ಲೆ ಬೇಕು, ಇದು ಗೋಡಂಬಿ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಕಪ್ಪು ಕೊಬ್ಬರಿ ಬೇಕು ಮುಖ್ಯವಾಗಿ, ಮತ್ತು ಸ್ವಲ್ಪ ಕರಿಯಲ್ಲಿ ಎಣ್ಣೆ ಬೇಕು. ಒಂದು ಬೌಲ್ ಅನ್ನ ತೊಗೊಂಡಿದ್ದೀನಿ, ಒಂದು ಬೌಲ್ ಅನ್ನ ಬೇಕಾಗುತ್ತೆ. ಇಷ್ಟೊಂದು ಅನ್ನ ತೊಗೊಂಡಿದ್ದೀನಿ. ಇವಾಗ ಫಸ್ಟು ನಾವು ಕರಿಬೇವನ್ನ ಹುರ್ಕೊಂಬಿಡೋಣ. ಅದು ನೋಡಿ, ಕರಿಬೇವಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಗಮ್ಮಂತ ನಾವು ಹುರ್ಕೋಬೇಕಾಗತ್ತೆ. ಇದು ನೋಡಿ ಹುರಿದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ಇದು ಪಕ್ಕಕ್ಕೆ ಹಾಕೊಂಬಿಡೋಣ. ಈಗ ಇದೇ ಬಾಣಲೆಗೆ ಒಣಮೆಣಸಿನ್ಕಾಯಿ ಹಾಕೊಂಬಿಡೋಣ. ಇದು ಅಷ್ಟೇ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೋಬೇಕು. ನಿಮ್ಮ ಮನೇಲಿ ನೀವು ಎಷ್ಟು ಖಾರ ಯೂಸ್ ಮಾಡ್ತೀರೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಇಷ್ಟು ಕರಿಬೇವಿನ ಸೊಪ್ಪಿಗೆ ಒಂದು 10 ಒಣಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಆಗಿದೆ, ಇಲ್ಲಿ ನೋಡಿ. ಇವಾಗ ಕೊಬ್ಬರಿ 1 ಕಪ್ ಹಾಕ್ಕೊಂಡಿದ್ದೀನಿ, ಅದನ್ನು ಹುರ್ಕೋಬೇಕು. ಗಮ್ಮಂತ ಕಮ್ಮಿ ಇರಲಿ ಆದಷ್ಟು. ಇದು ಇವಾಗ ಆಗಿದೆ ನೋಡಿ, ಕಮ್ಮಿ ಉರಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ಕೆಂಬಣ್ಣ ಬರಬೇಕು, ಆ ಥರ ಹುರ್ಕೊಂಡ್ರೆ ಸಾಕು. ಇದು ಆಗಿದೆ ಇವಾಗ. ಇಲ್ಲಿ ನೋಡಿ, ಒಗ್ಗರಣೆಗೆ ಇಟ್ಕೊಂಬಿಡೋಣ. ಸುಮಾರು ಒಂದು ಬೌಲ್ ಅನ್ನಕ್ಕೆ ನಾನು ಇಷ್ಟೊಂದು ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಎಣ್ಣೆ ಕಾಯ್ತಾ ಇರಲಿ. ನಾನು ನೋಡಿ, ಇದಕ್ಕೆ ನಾವು ಒಣ ಕೊಬ್ಬರಿನ ಹುರ್ಕೊಂಡಿದ್ವಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಆಮೇಲೆ ಇದಕ್ಕೊಂದು ಸ್ವಲ್ಪ ನಾವು ಹುರ್ಗಡ್ಲೆ ಹಾಕೋಬೇಕಾಗತ್ತೆ. ಇಷ್ಟೇ ನೋಡಿ, ಇಷ್ಟೇ ಸಾಕು. ಕೂಡ್ಕೊಳ್ಳೋಕ್ಕೋಸ್ಕರ ನಾವು ಇಷ್ಟು ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಇಲ್ಲಿ ನೋಡಿ, ಬೆಳ್ಳುಳ್ಳಿ ತಿನ್ನೋರಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಆಮೇಲೆ ನಾವು ಇಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನಾವು ನಿಂಬೆಹಣ್ಣು ಹಾಕೋಣ. ಅಕಸ್ಮಾತ್ ಇಲ್ಲ ಅಂದರೆ ನೀವು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ, ನಾವು ನಿಂಬೆಹಣ್ಣು ಆಮೇಲೆ ಹಾಕೋಣ. ಇವಾಗ ಇದು ಕಾದಿದೆ. ಇದಕ್ಕೆ ನೋಡಿ, ಫಸ್ಟು ಗೋಡಂಬಿ ಕರ್ಕೊಂಬಿಡೋಣ. ಇದಾಗಿದೆ. ಇವಾಗ ಇದೇ ಎಣ್ಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ, ಒಂದು ಒಣಮೆಣಸಿನ್ಕಾಯಿ, ಕಡಲೆಬೇಳೆ ಕಪ್ಪಗಾಗ್ತಾ ಸ್ವಲ್ಪ ಕೆಂಬಣ್ಣ ಬಂದ ಮೇಲೆ ಈರುಳ್ಳಿ ಹಾಕೋಣ. ಇದು ಬೇಯ್ತಾ ಇದೆ, ನಾವು ಅಲ್ಲಿ ತನಕ ಇದನ್ನು ರುಬ್ಕೊಂಬರೋಣ. ಇದು ನೋಡಿ, ಇವಾಗ ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ನಾವು ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ ನಾವು ಅಷ್ಟು ಹಾಕ್ಬೇಕಾಗತ್ತೆ. ಖಾರ ನೋಡ್ಕೊಂಡು ಹಾಕಿ ನಾನು ಇಷ್ಟು ಹಾಕ್ತಾಯಿದ್ದೀನಿ. ಒಂದು ಬೌಲ್ ರೈಸ್ಗೆ ಇಷ್ಟೊಂದು ಬೇಕಾಗತ್ತೆ. ನೋಡಿ, ಗ್ರೀನ್ ಕಲರ್ ಇರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಸ್ವಲ್ಪ 1-2 ನಿಮಿಷ ನಾವು ಹಿಂಗೆ ಮಾಡೋಣ, ಹಸಿ ಸ್ಮೆಲ್ ಹೋಗೋಕ್ಕಂತ. ಇದಕ್ಕೆ ನಿಂಬೆ ರಸನೂ ನಾವು ಹಾಕ್ಬೇಕಾಗತ್ತೆ. 1-2 ನಿಮಿಷ ಈ ಥರ ಆದಮೇಲೆ ಇದಕ್ಕೆ ನೋಡಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ.
ಸ್ವಲ್ಪ ಉಪ್ಪು ಹಾಕ್ಬೇಕಾಗತ್ತೆ. ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನೋಡಿಕೊಂಡು. ಇಷ್ಟೇನೇ ಇದು. ಈಗ ಇದಕ್ಕೆ ನಾವು ಅನ್ನ ಹಾಕೋಬೇಕು. ಅನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ನೀಟಾಗಿ ಎಲ್ಲನೂ ಒಂದು ಚಮಚ ಹಾಕೋಂಗೆ ಕಲಿಸ್ಕೊಳ್ಳೋಣ. ಮತ್ತು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕ್ಕೊಳ್ಳಿ. ತುಂಬಾ ಒಳ್ಳೆಯದು ಇದು. ಕರಿಬೇವಿನ ಸೊಪ್ಪಿಂದು ಚಿತ್ರಾನ್ನ ಅಂತಾರೋ ಹೇಳಿ, ಇಲ್ಲಾಂದರೆ ಕರಿಬೇವಿನ ಸೊಪ್ಪಿನ ಅನ್ನ ಅಂತಲಾರೋ ಅಂತ ಹೇಳ್ಕೊಳ್ಳಿ. ಇದಕ್ಕೆ ಲಾಸ್ಟ್ಗೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕಾಗತ್ತೆ, 1-2 ಸ್ಪೂನು. ಒಂದೇ ಚಮಚ ಎಲ್ಲ ನೀಟಾಗಿ ಖಾರ ಎಲ್ಲ ಕಡೆನೂ ಹಾಕಬೇಕು. ಆ ಥರ ನಾವು ಕಲಿಸ್ಕೊಂಡು ಲಾಸ್ಟಲ್ಲಿ 1-2 ಸ್ಪೂನ್ ತುಪ್ಪ ಹಾಕಬೇಕು. ಆವಾಗ ಟೇಸ್ಟ್ ಬರುತ್ತೆ. ಎಷ್ಟು ಬೇಗ ನೀವು ಅನ್ನ ರೆಡಿ ಇದ್ದರೆ, ಇದು ಕರಿಬೇವಿನ ಸೊಪ್ಪು ಯಾವಾಗಲೂ ತುಂಬ ತಂದುಬಿಟ್ಟಿರ್ತೀರ, ಆವಾಗ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆವಾಗ ನೀವು ನೀರು ಹಾಕದೆ ಹೋದರೆ ಅದು ಕರಿಬೇವಿನ ಸೊಪ್ಪಿನ ಚಟ್ನಿನೇ ಆಗುತ್ತೆ, ಚಟ್ನಿ ಪುಡಿ ಆಗುತ್ತೆ. ಸೊ ನೀವು ಈ ಥರ ಮಾಡ್ಕೊಂಡಾಗ ಮಕ್ಕಳಿಗೆ ನೀವು ಗ್ರೀನ್ ಕಲರ್ ಪಲಾವ್ ಅಂತ ಹೇಳ್ಬೋದು, ಅವ್ರಿಗೆ ಗೊತ್ತೇ ಆಗೋಲ್ಲ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ರೆಡಿಯಾಗಿದೆ ಕರಿಬೇವಿನ ಸೊಪ್ಪಿಂದು ಅನ್ನ. ಅದರೆಲ್ಲ ವೀಕ್ಷಕರೇ, ಕರಿಬೇವಿನ ಸೊಪ್ಪಿಂದು ಪಲಾವು ಅಥವಾ ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ಅಂದ್ಕೊಳ್ಳಿ, ಒಟ್ಟಲ್ಲಿ ಕರಿಬೇವಿನ ಅನ್ನ ಎಷ್ಟೊಂದು ಈಸಿಯಾಗಿ ಮಾಡಿದೆ ಅಲ್ವಾ. ಖಂಡಿತ ಮಾಡಿ ನೋಡಿ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಖಂಡಿತ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಣಿ ವಿರೂಪಾಕ್ಷ. ಬಾಯ್.